ಬೇಲಿ ಅಂದರೆ ಸಾಮಾನ್ಯವಾಗಿ ಕಂಬಗಳನ್ನು ನೆಡಬೇಕು, ಮತ್ತು ತಂತಿ ಎಲ್ಲ ಹಾಕಬೇಕು, ಈ ಥರ ಎಲ್ಲ ಮಾಡಿದರೆ ಬೇಲಿ ಅಂತೀವಿ. ಮತ್ತು ಇದಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಬೀಳ್ತದೆ. ಆದರೆ ನಾನಿವತ್ತು ತೋರಿಸ್ತಿರುವಂತಹ ಬೇಲಿ ನಿಮಗೆ ₹1 ಖರ್ಚಿಲ್ಲದೆ ಇರುವಂಥದ್ದು. ಈಗ ನಮ್ಮ ಮನೆ ಬಳಕೆಗೆ ಬೇಕಾಗಿರುವಂಥ ಹಣ್ಣ, ಸೊಪ್ಪು, ತರಕಾರಿಯ ಏನಾದರೂ ಬೆಳಿಬೋದು ಅಂತಂದರೆ ಅದಕ್ಕೆ ನಮಗೆ ಸುತ್ತಲಿಂದ ಒಂದು ಪ್ರೊಟೆಕ್ಷನ್ ಬೇಕಾಗುತ್ತೆ. ಈಗ ನಾಯಿಗಳು ಬಂದು ಅಥವಾ ಕೋಳಿಗಳು ಬಂದು ಹಾಳು ಮಾಡದ ಹಾಗೆ ಒಂದು ಸಣ್ಣ ಮಟ್ಟದ ಒಂದು ಪ್ರೊಟೆಕ್ಷನ್ ಇದ್ದರೆ ನಮಗೆ ಏನಾದರೂ ಒಂದು ಬೆಳೆಯಬಹುದು. ಹಾಗೆ ನಾನಿವತ್ತು ತೋರಿಸ್ತಿರುವಂತಹ ಬೇಲಿ ನೈಸರ್ಗಿಕವಾಗಿರುವಂಥದ್ದು. ಇದು ನಿಮಗೆಲ್ಲ ಗೊತ್ತಿರ್ಬೋದು, ಮರಗೆಣಸಿನ ಕಡ್ಡಿಯನ್ನು ನನ್ನ ಸ್ನೇಹಿತೆಯ ಮನೆಯಿಂದ ಸಾಧಾರಣ ನಾನು 1 ತಿಂಗಳಾಯಿತು ತಂದು ಕಟ್ ಮಾಡಿ ತಂದು ಈ ಥರ ಇಟ್ಟಿದ್ದೆ. ಅಂದರೆ ಅದನ್ನೊಂದು ಒರಗಿಸಿ ಇಟ್ಟಿದ್ದೆ, ಮಣ್ಣಲ್ಲೇನು ಹಾಕಿ ಹೂತು ಇರಲಿಲ್ಲ. ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಮತ್ತು ಚಿಗುರು ಬಂದಿದೆ. ನನಗೆ ಆ ಸಮಯದಲ್ಲಿ ನೆಡೋಕ್ಕೆ ಟೈಮ್ ಆಗಲಿಲ್ಲ. ನೋಡಿ ಯಾವ ಥರ ಚಿಗುರಿದೆ ಅಂತ ಅಂದ್ಕೊಂಡು. ಈ ಮರಗೆಣಸಿನ ಕಡ್ಡಿ ಅಷ್ಟು ಬೇಗ ಸಾಯಲ್ಲ, ಅದು ಜೀವಂತವಾಗಿರ್ತದೆ ಮತ್ತು ಬೇಗ ಚಿಗುರು ಬರ್ತದೆ, ದೊಡ್ಡ ಮರ ಆಗ್ತದೆ. ನೋಡಿ ಈ ಮರಗೆಣಸಿನ ಕಡ್ಡಿ ಅಂಕು-ಡೊಂಕು ಇರೋದಿಲ್ಲ, ನೇರ ಇರ್ತದೆ. ನಮಗೆ ಬೇಲಿ ಬಳಕೆಗೆ ಅದನ್ನು ನೆಡೋದಕ್ಕೆ ನಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ನೆಟ್ಟಿಗೆ ನಾವು ನೆಟ್ಟರೆ ಹಾಗೆ ಅದರಿಂದ ಚಿಗುರು ಹೊಡೆದು ಮೇಲ್ಗಡೆ ಅದು ಏನು ಸಮತಟ್ಟಾಗಿ ಬೆಳೀತದೆ. ನೋಡಿ ಈ ಥರ ಕಡ್ಡಿಗಳನ್ನೆಲ್ಲ ನಾವು ಸಂಗ್ರಹಿಸಿಟ್ಕೊಂಡ್ರೆ ನಮಗೆ ಬೇಲಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ಮರಗೆಣಸಿನ ಕಡ್ಡಿಯನ್ನು ಸ್ವಲ್ಪ ಇವರ ತೋಟದಿಂದನೂ ತಂದಿದ್ದೆ ಮತ್ತು ನಮ್ಮ ಮನೆಯಲ್ಲೂ ಸ್ವಲ್ಪ ಇತ್ತು. ಇವರ ತೋಟದಲ್ಲಿ ಇರುವಂತಹ ವಿಶೇಷತೆ ಏನು ಅಂತಂದರೆ, ಇವರ ತೋಟದಲ್ಲಿ ತುಂಬ ಅಪರೂಪದ ಹಣ್ಣುಗಳಿದೆ, ಹೂಗಳಿದೆ, ತುಂಬ ವೆರೈಟಿ ಇದೆ. ಅಂದರೆ ಸೀಬೆ ಹಣ್ಣಲ್ಲಿ ಒಂದು ವೆರೈಟಿ, ಚಿಕ್ಕದು ಸೈಜ್, ಬೀಜ ಕಡಿಮೆ, ಚೆನ್ನಾಗಿದೆಯಾ? ಎಲ್ಲೆಲ್ಲಿಂದೆಲ್ಲ ಕಲೆಕ್ಟ್ ಮಾಡ್ತಾರೆ ಅಲ್ವಾ? ಥರ ಸಾಫ್ಟ್ ಹತ್ತಿ ಹಂಗಿದೆಯಲ್ಲ. ಉಪ್ಪು ಖಾರ ಎಲ್ಲ ಇದೆ ಅದಕ್ಕೆ ಅಲ್ವಾ? ಅದಕ್ಕೆ ಸ್ಪೈಸಿ ಉಪ್ಪು ಖಾರ ಹಾಕಂಗಿಲ್ಲ ಅಲ್ವಾ? ಇದೆಲ್ಲ ಎಲ್ಲ ಇದೆ, ಉಪ್ಪು ಖಾರ ಹುಳಿ ಎಲ್ಲ ಸಿಹಿ ಎಲ್ಲ. ಹಾಗೇನೆ ಇವರ ತೋಟದಲ್ಲಿ ಸ್ವಲ್ಪ ಹಣ್ಣುಗಳು ಮತ್ತು ತುಂಬ ನಿಂಬೆ ಹಣ್ಣೆಲ್ಲ ಇತ್ತು. ಅಂದರೆ ಇವರು ಏನೇ ಬೆಳೆದ್ರು ಆರ್ಗ್ಯಾನಿಕ್ಕಾಗಿ ಬೆಳೀತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಮರಗೆಣಸಿನ ಕಡ್ಡಿನೂ ತಗೊಂಡು ಮನೆಗೆ ಬಂದೆ. ಅಲ್ಲ, ಬಾರ್ಬುಡ ಅಂತ ಸರಿ ತಿಂದ್ರೆ ಒಂದು ದಿನಕ್ಕೆ ಬೇಕಾಗೋ ಸ್ಪೈಸ್ ವೈಟಮಿನ್ ಸಿ ಸಿಗುತ್ತೆ. ಬಾರ್ಬುಡನ್ ಚೆರ್ರಿ ನಾನು ನಿಜವಾಗ್ಲೂ ಫಸ್ಟ್ ಟೈಮು ನೋಡ್ತಾ. ಇವ್ರ ಮನೆಯಿಂದ ಬಟರ್ ಫ್ರೂಟು, ನಿಂಬೆಹಣ್ಣು, ವಾಟರ್ ಆ್ಯಪಲ್ ಎಲ್ಲ ತಗೊಂಡು ಮನೆಗೆ ಬಂದರೆ ನಾನು ನಮ್ಮ ಶೆಡ್ ಹತ್ರ ಒಂದು 15 ದಿನದ ಹಿಂದೆ ನೋಡಿದ್ದೆ. ಮೊಟ್ಟೆ ಇಟ್ಟಿತ್ತು ಒಂದು ಪಕ್ಷಿ. ಅದು ವರ್ಷವೂ ಬಂದು ಅದೇ ಜಾಗದಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿಸಿ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಅಲ್ಲಿಗೆ ಬೆಕ್ಕು ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಜಾಗವನ್ನು ಅದು ಸೇಫ್ ಅಂತ ಅಂದ್ಕೊಂಡು ಇಲ್ಲಿ ಅದರದ್ದು ಮೊಟ್ಟೆ ಇಡೋದಕ್ಕೆ ಜಾಗನ ಹುಡುಕಿ ಕರ್ಕೊಂಡೋಗುತ್ತೆ. ಇದೊಂದು ಹಾವು ನೋಡಿ, ಸಾಧಾರಣ 1 ವಾರದಿಂದ ನಮ್ಮ ಮನೆ ಮುಂದಿನ ಚಪ್ಪಡಿ ಕಲ್ಲು ಕೆಳಗಡೆ ಇದೆ. ಇದು ಆ್ಯಕ್ಚುಲಿ ಕೇರೆ ಹಾವು ಆಯಿತಾ. ಮೋಸ್ಟ್ಲಿ ಇದು ಮೊಟ್ಟೆ ಇಟ್ಟಿರಬೇಕು, ಇಲ್ಲಾಂದರೆ ಮೊಟ್ಟೆ ಮರಿಯಾಗಿರಬೇಕು, ಗೊತ್ತಿಲ್ಲ. ಇಲ್ಲಾಂದರೆ ಆ ಥರ ಕಾಯೋಕ್ಕೆ ಚಾನ್ಸ್ ಇಲ್ಲ. ಕೇರೆ ಹಾವು ಮಾತ್ರ ಅದು ಅದರ ಪಾಡಿಗೆ ಇರಲಿ ಅಂತ ಅಂದ್ಕೊಂಡು ಏನು ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ವಿ. ಯಾಕಂದರೆ ಗೊತ್ತಿಲ್ಲ ಅದು ಸೇಫ್ ಜಾಗ ಆರಿಸ್ಕೊಂಡು ಇದು ಮಾಡ್ತಾ ಇದೆಯೇನಂತ. ಬೆಕ್ಕು ನೋಡಿಬಿಟ್ರೆ ಮಾತ್ರ ಸ್ವಲ್ಪ ತೊಂದರೆ ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ನಾನು ತಂದಿದ್ದ ಮರಗೆಣಸು ಕಡ್ಡಿನೂ ಅದಾಗಲೇ 1 ತಿಂಗಳಾಗಿತ್ತು, ಇನ್ನು ನೆಟ್ಟಿಲ್ಲ ಅಂದರೆ ಹೋಗುತ್ತೆ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಕೋಳಿಗೂಡೆಲ್ಲ ಕ್ಲೀನ್ ಮಾಡಿ, ಯಾಕಂದರೆ ಈ ಮಳೆಗಾಲದಲ್ಲಿ ಬೇಗ ಕೋಳಿ ಏನಾಗ್ತದೆ
ಸ್ವಲ್ಪ ಪೊಟ್ಯಾಷಿಯಮ್ ಪರಮಾಂಗನೇಟ್ ಎಲ್ಲ ಹಾಕಿ ವಾಶ್ ಮಾಡಿ ಈ ಥರ ಎಲ್ಲ ಭತ್ತದ ಹೊಟ್ಟು ಹಾಕಿ ಇಟ್ಬಿಟ್ರೆ ಸಾಧಾರಣ ಒಂದು ವಾರ 15 ದಿನ ತನಕ ಕ್ಲೀನ್ ಮಾಡಬೇಕಾಗಿಲ್ಲ. ಹೋದ ಸಲ ಆಗಿರುವಂಥ ತುಪ್ಪದ ಹೀರೆಕಾಯಿ ಇದು ಒಳ್ಳೆ ಸ್ಕ್ರಬ್ಬರ್ ಆಗಿ ಯೂಸ್ ಆಗುತ್ತೆ ನಮಗೆ, ಪಾತ್ರೆ ತೊಳೆಯೋದಕ್ಕಾಗಲಿ ಅಷ್ಟೇ, ಮೈ ಉಜ್ಜೋದಕ್ಕಾಗಲಿ. ಈ ಪ್ಲಾಸ್ಟಿಕ್ ಸ್ಕ್ರಬ್ಬರ್ಗಿಂತ ಇದು ಒಳ್ಳೆಯದಾಗ್ತದೆ. ಇದರೊಳಗಡೆ ತುಂಬ ಬೀಜನೂ ಇರ್ತದೆ. ಮತ್ತು ಇದು ಈ ಗಿಡ ಬರೋದಕ್ಕೇನು ಹೆಚ್ಚಿಗೆ ಗೊಬ್ಬರ ಅದೆಲ್ಲ ಏನು ಬೇಕಾಗಿಲ್ಲ, ಎಲ್ಲಿ ಹಾಕಿದರೂ ಬರ್ತದೆ ನೋಡಿ ಈ ಥರ ಸ್ಕ್ರಬ್ಬರ್. ತುಂಬ ಜನ ನನ್ನ ಕೈಯಿಂದ ನನ್ನ ಫ್ರೆಂಡ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಇನ್ನು ಈ ಬೇಲಿ ವಿಚಾರಕ್ಕೆ ಬರೋಣ. ನಾನು ಮರಗೆಣಸನ್ನು ಈ ಕಡ್ಡಿಯನ್ನು ನೆಟ್ಟು ಸಾಧಾರಣ ಒಂದು 4-5 ತಿಂಗಳು ಕಳೀತು. ದಪ್ಪ ಆಗಿದೆ ನೋಡಿ. ಇದರ ಕೆಳಗಡೆ 2-3 ಸಲ ಗೆಣಸನ್ನು ಕಿತ್ತಿದ್ದೀನಿ ನಾನು. ನೋಡಿ ಎಷ್ಟು ಹೈಟ್ ಬಂದಿದೆ ಅಂತ ಅಂದ್ಕೊಂಡು. ಪೂರ್ತಿ ಗಿಡ ಕೀಳಕ್ಕೆ ಹೋಗಲ್ಲ, ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕಿತ್ತು ಹಾಗೆ ಮಣ್ಣು ಸೇರಿಸಿ ಬಿಡ್ತೀನಿ. ಈ ಗೆಣಸಿಗೆ ಸಪೋರ್ಟಿವ್ ಆಗಿ ಒಂದು ಬೂದುಗುಂಬಳ ಬಳ್ಳಿ ಬಂದಿತ್ತು. ಕೆಳಗಡೆ ಬಿಟ್ಟರೆ ನೋಡಿ ಈ ಥರ ಒಂದು ಎಲೆಯನ್ನು ಕೋಳಿಗಳು ಬಿಡೋದಿಲ್ಲ, ಎಲ್ಲ ತಿಂದು ಹಾಳು ಮಾಡ್ತವೆ ಮತ್ತು ಕೆದಕ್ತವೆ ಅಲ್ವಾ, ಗಿಡ ಡ್ಯಾಮೇಜ್ ಆಗುತ್ತೆ. ಅದನ್ನು ಹಾಗೆ ಮರಗೆಣಸಿಗೆ ಸಪೋರ್ಟಿವ್ ಆಗಿ ಶೆಡ್ದು ಶೀಟ್ ಮೇಲೆ ಬಿಟ್ಟಿದ್ವಿ. ನೋಡಿ ಎಷ್ಟು ದಪ್ಪ ದಪ್ಪ ಬೂದುಗುಂಬಳ ಆಗಿದೆ. ಕೆಳಗಡೆ ಬಿಟ್ಟರೆ ಅಂತೂ ಕೋಳಿಗಳು ಎಲ್ಲ ಹಾಳು ಮಾಡ್ತವೆ. ಹಾಗೆ ನೋಡಿ ನಾನು ಆ ಗಿಡ ಎಲ್ಲಿ ದೊಡ್ಡದಾಗಿ ಬೆಳೀತದ ಆ ಗಿಡನ ಕಟ್ ಮಾಡಿದನ್ನು ಕಟ್ ಗಿಡಗಳನ್ನೆಲ್ಲ ಈ ಥರ ಸಾಲಾಗಿ ನೆಟ್ಕೊಂಡು ಬಂದರೆ ನಮಗೆ ಒಳ್ಳೆ ಬೇಲಿ ಸಿಗುತ್ತೆ. ಇಲ್ಲ ನಿಮಗೆ ಎಲ್ಲಿಯಾದರೂ ಮರಗೆಣಸು ಕಟ್ ಮಾಡಿ ಹಾಕ್ತಾರಂದರೆ ಅಲ್ಲಿಂದ ಕಡ್ಡಿ ತಂದು ದೊಡ್ಡ ಮಟ್ಟದಲ್ಲಿ ಬೇಲಿ ಮಾಡುವ ಹಾಗಿದ್ರೂ ಮಾಡ್ಬೋದು. ಇದಕ್ಕೇನು ಕಷ್ಟ ಇಲ್ಲ ನೋಡಿ. ಒಂದು ಸ್ವಲ್ಪ ಹೋಲ್ ಮಾಡಿ ನಾವು ಕಡ್ಡಿಗಳನ್ನು ನೆಟ್ತಾ ಬಂದರೆ ಒಂದು 3/4 ಮೀಟ್ರು ಕಡ್ಡಿ ತಗೊಂಡ್ರೂ ಸಾಕು. ಇಲ್ಲ ಒಂದು 3 ಗೆನ್ನು 4 ಗೆನ್ನಿಗೆ ಇದ್ರೂ ಸಾಕು. ಅಂದರೆ ನಮಗೆ ಸ್ವಲ್ಪ ಹೈಟಲ್ಲಿದ್ದರೆ ಅದ್ರ ಮೇಲೆ ಚಿಗುರ್ಕೊಂಡು ಮೇಲೆ ಹೋಗುತ್ತೆ ನೋಡಿ, ಆವಾಗ ನಮಗೆ ಒಂದು ಲೆವೆಲ್ ಆಗಿ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಉದ್ದ ಕಟ್ ಮಾಡಿ ನೆಟ್ಟಿರುವಂಥದ್ದು. ಈ ಕಡ್ಡಿಯನ್ನು ನೆಡೋದಕ್ಕೆ ನಮಗೇನು ತುಂಬ ಗುಂಡಿ ತೆಗಿಬೇಕು ಅಂತಲೂ ಏನಿಲ್ಲ. ಸ್ವಲ್ಪ ಕಡ್ಡಿ ಊರುವಷ್ಟು ನಮಗೆ ಗುಂಡಿ ತೆಗೆದು ಇದು ನೆಟ್ಟರೆ ಅದಾಗಲೇ ಬೇರು ಬಂದಿತ್ತಲ್ಲ, ಬೇಗ ಬೇರು ಬರುತ್ತೆ ಮತ್ತು ಚಿಗುರು ಬರ್ತದೆ. ಈ ಕಡ್ಡಿಗಳನ್ನೆಲ್ಲ ನೆಟ್ಟ ನಂತರ ಈ ಬೇಲಿ ನೇರಕ್ಕೆ ಆ ಕಡೆ ಈ ಕಡೆ 2 ಕಡ್ಡಿಗಳನ್ನು ಸಪೋರ್ಟಿವ್ ಆಗಿ ಸ್ವಲ್ಪ ಬಿಗಿಯಾಗಿ ಕಟ್ಟಿದರೆ ಅದು ಏನಾಗುತ್ತೆ, ಎಲ್ಲ ಬೆಳೆಯುವಂಥ ಕಡ್ಡಿಗಳು ನೇರವಾಗಿ ಹೋಗ್ತದೆ. ಆವಾಗ ನಮಗೆ ಬೇಲಿ ನೀಟಾಗಿ ಕಾಣಿಸ್ತದೆ. ಇದು ನಾನು ಒಂದು ಬದಿಯಲ್ಲಿ ನೆಟ್ಟಂತಹ ಮರಗೆಣಸಿನ ಕಡ್ಡಿಯ ಬೇಲಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಚಿಗುರಿದ ಮೇಲೆ ನಮಗೆ ತುಂಬ ಚೆಂದ ಕಾಣಿಸ್ತದೆ. ಮತ್ತು ನಾವು ಈ ಬೇಲಿಯ ಬದಿಯಲ್ಲಿ ಈಗ ಇದು ನೋಡಿ ಪರ್ಪಲ್ ಯಾಮದು ನಾನು ಗೆಡ್ಡೆ ಹಾಕಿದ್ದೆ, ಆ ಕಡೆದ್ದು ಹೀರೆಕಾಯಿ ಬೀಜ ಹಾಕಿದ್ದೆ, ಅದರದ್ದು ಗಿಡ ಎಲ್ಲ ಬಂದು ಬಳ್ಳಿ ಈ ಥರ ಬೇಲಿಗೆಲ್ಲ ಸುತ್ತಕೊಳ್ಳುತ್ತೆ. ಆಗ ಇನ್ನೂ ಹಸಿರಾಗಿ ಕಾಣಿಸ್ತದೆ ನಮಗೆ ಬೇಲಿ. ಮತ್ತು ಇದೂ ಅಷ್ಟೇ ನೋಡಿ, ಇದು ಛಾಯಾ ಮಾನಸ ಗಿಡ ಅಂತೆ. ಇದು ಬೇಲಿಗೂ ಆಗುತ್ತೆ ಮತ್ತು ಇದ್ರದ್ದು ಸೊಪ್ಪನ್ನು ಆಡುಗಳು ತಿಂತಾವಂತೆ. ಮತ್ತು ಕೆಲವು ಕಡೆ ಇದರಲ್ಲಿ ಸೊಪ್ಪನ್ನು ಆಹಾರದಲ್ಲಿ ಬಳಕೆ ಮಾಡ್ತಾರಂತೆ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ. ಇದ್ರದ್ದೊಂದು ಕಡ್ಡಿ ನೆಟ್ಟಿದ್ದೆ, ಇದು ಅಷ್ಟೇ ಚಿಗುರಿ ಈ ಥರ ಬಂದಿದೆ. ಮತ್ತು ಇದೆಲ್ಲ ನಿಮಗೆ ಗೊತ್ತಿರ್ಬೋದು, ನಮ್ಮ ಕಡೆ ಈಟು ಸೊಪ್ಪು ಅಂತ ಅಂತೀವಿ, ಇದು ಗೊಬ್ಬರದ ಸೊಪ್ಪು ಆಯಿತಾ. ಇದನ್ನು ಕಟ್ ಮಾಡಿ ನಾವು ತೆಂಗಿನ ಬುಡಕ್ಕೆಲ್ಲ ಹಾಕ್ತೀವಿ. ಇದು ಅಷ್ಟೇ ಬೇಗ ಬೆಳೀತದೆ. ಇದಕ್ಕೇನು ಪೋಷಕಾಂಶ ಗೊಬ್ಬರ ಎಲ್ಲ ನೀರು ಎಲ್ಲ ಜಾಸ್ತಿ ಬೇಡ. ಇದರ ಜೊತೆಯಲ್ಲಿ ಇದು ಜಠರೋಪ ಗೊತ್ತಿರ್ಬೋದು, ನಮ್ಮ ಕಡೆ ಇದನ್ನು ಬೇಲಿ ಅಲ್ಂಬುಡು ಅಂತ ಅಂತೀವಿ. ಇದ್ರದ್ದು ಕಡ್ಡಿ ಮುರಿದ್ರೆ ಒಂದು ಹಾಲು ಬರುತ್ತೆ ಮತ್ತು ಇದರಲ್ಲಿ ಕಾಯಿ ಆಗುತ್ತೆ ನೋಡಿ. ಈ ಕಾಯಿಯಲ್ಲಿ ಅದರ ಒಳಗಡೆ 2-3 ಬೀಜ ಎಲ್ಲ ಇರ್ತದೆ. ಆ ಬೀಜವನ್ನು ನಾವು ಭೂಮಿಯ ಒಳಗಡೆ ಹಾಕಿದ್ರೂ ಗಿಡ ಬರ್ತದೆ ನೋಡಿ. ಈ ಥರ ಚೆನ್ನಾಗಿ ಒಣಗಿದ ಕಾಯಿ ನಮಗೆ ಸಿಕ್ಕಿದರೆ ಅದರಲ್ಲೂ ಒಂದೊಂದು ಇದರಲ್ಲಿ 4-3 ಈ ಥರ ಎಲ್ಲ ಸೀಡ್ಸ್ ಇರ್ತದೆ. ಅದನ್ನು ನಾವು ನೋಡಿ, ಇದು ನಾನು 1 ತಿಂಗಳ ಹಿಂದೆ ಹಾಕಿರುವಂಥದ್ದು. ಅದಾಗಲೇ ನೋಡಿ ಚಿಗುರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಒಂದು ಸಲ ಬಂದರೆ ಚೆನ್ನಾಗಿ ಹಬ್ಕೊಳ್ಳುತ್ತೆ, ಬೇಲಿಗೆ ಇನ್ನು ಕವರ್ ಮಾಡ್ಕೊಂಬಿಡುತ್ತೆ. ಏನು ಒಳಗಡೆ ಏನು ಬರದ ಹಾಗೇನೆ, ಈಗ ನಾಯಿಗಳೆಲ್ಲ ನುಗ್ಗದ ಹಾಗೇನೆ ಕವರ್ ಮಾಡಿಬಿಡುತ್ತೆ. ಇದೆಲ್ಲ ಎಂತ ಗೊತ್ತಾ, ನಮಗೆ ಖರ್ಚು ಇಲ್ಲ ಮತ್ತು ನಮ್ಮ ಸುತ್ತಮುತ್ತ ನೈಸರ್ಗಿಕವಾಗಿ ಏನು ಸಿಗುತ್ತಾ ಅದರನ್ನು ಉಪಯೋಗಿಸ್ಕೊಂಡು ನಮಗೆ ಈ ಥರ ಎಲ್ಲ ಬೇಲಿಗಳನ್ನೆಲ್ಲ ಮಾಡ್ತಾಯಿದ್ರು. ನಾವೆಲ್ಲ ಚಿಕ್ಕವರಿರ್ತಾ ನಮ್ಮ ತಂದೆ ಇದನ್ನೇ ಈ ಥರನೇ ಮಾಡ್ತಾಯಿದ್ರು. ಈ ಅಲುಂಬುಡದ್ದು ಮತ್ತು ಏನು ಈ ಗೊಬ್ಬರ ಗಿಡ ಅಂತೆಲ್ಲ ಹೇಳ್ತಿದ್ನಲ್ಲ, ಇದನ್ನೆಲ್ಲ ಬಳಸಿನೇ ಬೇಲಿಯೆಲ್ಲ ಮಾಡ್ತಾಯಿದ್ದಿದ್ದು. ನೋಡಿ, ಈ ಜಠರೋಪ ಗಿಡದಲ್ಲಿ
ಈ ಕಡ್ಡಿನ ಮುರಿದು ಅದರಲ್ಲಿ ಒಂದು ಅಂಟು ಬರುತ್ತೆ ನೋಡಿ, ಅದನ್ನು ಉರುಬಿದ್ರೆ ಬಬಲ್ಸ್ ಬರ್ತಾ ಇತ್ತು. ನಾವು ಸ್ಕೂಲಿಗೆಲ್ಲ ಹೋಗುವಾಗ ಇದನ್ನೆಲ್ಲ ಮಾಡ್ತಾ ಇದ್ವಿ. ನಮ್ಮ ಮನೆ ಪಕ್ಕದ ಮನೆ ಮಕ್ಕಳಿಗೆ ಅಂದೆ ನೋಡಿ, ಈ ಥರ ಉರುಬಿದ್ರೆ ಇದರಲ್ಲಿ ಬಬಲ್ಸ್ ಬರುತ್ತೆ ಅಂತ ಅಂದ್ಕೊಂಡು. ನಮಗೆಲ್ಲ ಆವಾಗೆಲ್ಲ ಇದ್ದಿದ್ದೆಲ್ಲ ಇದೆ ಎಂಟರ್ಟೈನ್ಮೆಂಟು. ಆಮೇಲೆ ಈ ಥರ ಕೋಳಿಗಳಿಗೂ ಫ್ರೀಯಾಗಿ ಮೇಯ್ತವೆ ಅಂತಂದರೆ ಅವುಗಳಿಗೆ ಪ್ರೊಟೆಕ್ಷನ್ ಆಗಿ ಮೇಲ್ಗಡೆಯಿಂದ ಹದ್ದು ಗಿಡುಗ ಎಲ್ಲ ಬಂದು ಅಟ್ಯಾಕ್ ಮಾಡುತ್ತೆ. ಆವಾಗ ನಮಗೆ ಈ ಥರ ಬೇಲಿ ಎಲ್ಲ ಇದ್ದರೆ ಏನಾಗುತ್ತೆ ಅಂತಂದರೆ ಅವುಗಳಿಗೆ ಬಚ್ಚಿಡೋದಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಈ ಬೇಸಿಗೆಗಾಲದಲ್ಲಿ ಅವುಗಳಿಗೆ ತಂಪಾಗುತ್ತೆ. ಯಾಕಂದರೆ ಕೋಳಿ ಮರಿಗಳನ್ನು ಹದ್ದು ಹಾಗೆ ಅಟ್ಯಾಕ್ ಮಾಡಿ ತಗೊಂಡು ಹೋಗ್ತವೆ ನೋಡಿ. ಯಾವತ್ತೂ ನಾವು ಅಷ್ಟೇ ಬಟಾ ಬಯಲು ಮಾಡಬಾರ್ದು. ಆಮೇಲೆ ಈ ಥರ ಬೇಲಿ ಎಲ್ಲ ಗಿಡ ಎಲ್ಲ ನೆಟ್ಕೊಂಡ್ರೆ ನಮಗೆ ಬೇಕಾದ ತರಕಾರಿನೂ ಬೆಳ್ಕೋಬೋದು. ಅದರ ಜೊತೆಗೆ ನಮ್ಮ ಮನೆ ಬಳಕೆಗೆ ಏನಾದರೂ ಹಣ್ಣ ಅಥವಾ ತರಕಾರಿನ ಸೊಪ್ಪ ಏನಾದರೂ ನಾವು ಬೆಳೆಯಬಹುದು ಒಂದು ಬೇಲಿ ಥರ ಮಾಡಿಕೊಂಡ್ರೆ. ನಾನು ಮಾಡಿರುವಂತಹ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಈ ಗಿಡಗಳೆಲ್ಲ ಚಿಗುರಿ ದೊಡ್ಡ ಗಿಡ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆಲ್ಲಾದರೂ ಕಡ್ಡಿ ಸಿಕ್ಕಿದರೆ ಈ ಥರದ್ದು ಮರಗೆಣಸಿದ್ದ ಅಥವಾ ಜಟ್ರೋಪಾದ ಯಾವುದೇ ಸಿಕ್ಕಿದ್ರು ಈ ಥರ ಒಂದು ಬೇಲಿ ಮಾಡಿ ನಿಮಗೆ ಜಾಗ ಇದ್ದರೆ ರಿಸಲ್ಟ್ ಏನು ಬಂತು ಅಂತ ಅಂದ್ಕೊಂಡು ನನಗೆ ಕಾಮೆಂಟಲ್ಲಿ ಹಾಕಿ. ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು.